ಯೋಗದ ಮೂಲಕ ವಿಶ್ವವೇ ಬೆರಗಾಗುವಂತಹ ಐತಿಹಾಸಿಕ ಸಾಧನೆ ಬೆಂಗಳೂರಿನಲ್ಲಿ ನಡೆದಿದೆ. ಅಕ್ಷರ್ ಯೋಗ ಕೇಂದ್ರ ವತಿಯಿಂದ ಇಂಟರ್ನ್ಯಾಷನಲ್ ಯೋಗ ಡೇ 2026ರ ಅಂಗವಾಗಿ ಒಟ್ಟು 21 ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ಗಳನ್ನು ನಿರ್ಮಿಸಿ ಜಾಗತಿಕ ಇತಿಹಾಸ ಸೃಷ್ಟಿಸಲಾಗಿದೆ. ಬೆಂಗಳೂರಿನಲ್ಲಿ ನಡೆದ ಈ ಭವ್ಯ ಕಾರ್ಯಕ್ರಮದಲ್ಲಿ ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಿಂದ 10,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಅಮೆರಿಕ, ಯುಕೆ, ಇಟಲಿ, ತೈವಾನ್, ಮಲೇಷ್ಯಾ ಸೇರಿದಂತೆ ಹಲವು ದೇಶಗಳ ಯೋಗಾಭ್ಯಾಸಿಗಳು ಈ ಮಹಾ ಸಾಧನೆಯಲ್ಲಿ ಭಾಗಿಯಾದರು. ಈ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಯೋಗ ಗುರು ಹಿಮಾಲಯನ್ ಸಿದ್ಧ ಅಕ್ಷರ್ ನೇತೃತ್ವ ನೀಡಿದರು. ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ಮಂದಿ ಯೋಗಾಸನಗಳನ್ನು ಶಿಸ್ತುಬದ್ಧವಾಗಿ ಪ್ರದರ್ಶಿಸಿದರು. 7,000ಕ್ಕೂ ಹೆಚ್ಚು ಮಂದಿ ತ್ರಾಟಕ ಧ್ಯಾನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ನಂತರ ಆಯ್ಕೆಯಾದ ಯೋಗಾಭ್ಯಾಸಿಗಳು ವಿವಿಧ ಆಸನಗಳಲ್ಲಿ ಭಾಗವಹಿಸಿ ಒಟ್ಟು 20 ಗಿನ್ನೆಸ್ ವಿಶ್ವ ದಾಖಲೆಗಳನ್ನು ಸಾಧಿಸಿದರು. ಪ್ರತಿ ಆಸನವನ್ನು 30ರಿಂದ 120 ಸೆಕೆಂಡುಗಳವರೆಗೆ ಹಿಡಿದಿಟ್ಟುಕೊಂಡು ಅಪಾರ ಏಕಾಗ್ರತೆ ಮತ್ತು ದೈಹಿಕ ಸಾಮರ್ಥ್ಯ ಪ್ರದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆ, ವಾಯುಪಡೆ, ಬಿಎಸ್ಎಫ್, ಸಿಐಎಸ್ಎಫ್, ಸಿಆರ್ಪಿಎಫ್, ಕರ್ನಾಟಕ ಪೊಲೀಸ್, ಎನ್ಸಿಸಿ ಕ್ಯಾಡೆಟ್ಗಳು, ವಿದ್ಯಾರ್ಥಿಗಳು, ಕಾರ್ಪೊರೇಟ್ ನಾಯಕರು ಸೇರಿದಂತೆ ವಿಭಿನ್ನ ಕ್ಷೇತ್ರಗಳ ಜನರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಮಾಲಯನ್ ಸಿದ್ಧ ಅಕ್ಷರ್ ಅವರು, ಇದು ಕೇವಲ ದಾಖಲೆ ನಿರ್ಮಾಣವಲ್ಲ, ಮಾನವ ಸಾಮರ್ಥ್ಯದ ಜಾಗೃತಿ. ಯೋಗವು ಶಿಸ್ತು ಮತ್ತು ಆತ್ಮನಿಯಂತ್ರಣದ ಮಾರ್ಗ ಎಂದು ಹೇಳಿದರು. ಸಂಸ್ಥೆಯ ಮಾಹಿತಿ: ಮಿನಿಸ್ಟ್ರಿ ಆಫ್ ಆಯುಷ್ ಮಾನ್ಯತೆ ಪಡೆದ ಅಕ್ಷರ್ ಯೋಗ ಕೇಂದ್ರವು ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಪ್ರಭಾವ ಹೊಂದಿದೆ. ಈ ವರ್ಷದ ಯೋಗ ದಿನದ ಥೀಮ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಆಗಿದ್ದು, ಎಲ್ಲ ವಯೋಮಾನದ ಜನರಿಗೆ ಯೋಗದ ಮಹತ್ವವನ್ನು ಹೈಲೈಟ್ ಮಾಡಲಾಗಿದೆ. ಒಟ್ಟಾರೆ ಈ 21 ಗಿನ್ನೆಸ್ ವಿಶ್ವ ದಾಖಲೆಗಳು ಭಾರತದ ಯೋಗ ಪರಂಪರೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಎತ್ತರಕ್ಕೆ ಕೊಂಡೊಯ್ದಿವೆ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. आज सबसे पहले आप सभी को इंटरनेशनल डे ऑफ योगा की बहुत बहुत शुभकामनाएं। और आज यहाँ बेंगलोर में हम सभी यहाँ इकट्ठे हैं। एक विशेष कार्यक्रम है। लगभग 21 गिनीज वर्ल्ड रिकॉर्ड बना रहे हैं सभी प्रैक्टिशनर और अलग अलग जगह से आए हैं। कुछ मिलिट्री से हैं, कर्नाटक स्टेट पुलिस के कुछ प्रैक्टिशनर हैं हमारे, फिर स्पेशली एबल्ड आपने देखा होगा बच्चे, उनका पार्टिसिपेशन है। बाहर देश से जो प्रैक्टिशनर है वो सब इकट्ठे हैं। तो एक संदेश है सभी को कि कैसे हम सब साथ में मिल के योग के माध्यम से एक परिवार की तरह अपना जीवन तैयार कर सकते हैं। अब यहाँ पर कोई साउथ से है, कोई नॉर्थ से, कोई ईस्ट से, कोई वेस्ट से, कोई भारत से, कोई बाहर से, लेकिन सब एक ही तरह एक साथ बैठे हैं और खुश हैं, इतनी मेहनत कर रहे हैं। आसन को अचीव करने का भी एक अपना आनंद है। जैसे एक रनर है, वो 100 मीटर की दौड़ चल रही है एंड दैट रन इज वेरी इंपॉर्टेंट फॉर हिम बिकॉज ही वांट्स टू विन दैट गोल। तो कितनी मेहनत करनी पड़ेगी उसे, और जब वो जीत जाता है वो आनंद। वैसे ही आसनों का भी अपना एक आनंद है, वो सब हम यहाँ पर अभ्यास कर रहे हैं। एक जो बड़ा अच्छा एक संदेश रहा है योग में कि थोड़ा हंसते रहना है, थोड़ा खेलते रहना है और फिर आपका ध्यान भी हो जाएगा। ऐसा ही जीवन हो सभी का। ऐसा हमारे यहाँ पर कार्यक्रम है और आज हम लगभग कोशिश है 4 बजे तक ये जो भी हम प्रोग्राम कर रहे हैं इसमें अचीव कर पाएँ। और बच्चों को बहुत खुशी होगी कि इतना एफर्ट उन्होंने डाला और इतनी मेहनत की। 1 महीने से लगभग ये ट्रेनिंग हो रही है इनकी। और इसके बाद फिर देन वी आर प्लानिंग फॉर स्ट्रक्चर्ड ट्रेनिंग प्रोग्राम फॉर ऑल दीज प्रैक्टिशनर्स। पार्टिसिपेशन लगभग 10,000 बच्चों का रहा एंड आउट ऑफ दीज 10,000 स्टूडेंट्स 7,000 they participated for Tratak online रहा हुआ एंड आउट ऑफ 3,000 people we were able to select only 450। उनमें से फिर यहाँ पर अब फाइनल वो प्रैक्टिशनर है जो 20 के 20 आसन एग्जीक्यूट करें।